ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ. 2 ದಿವಸ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಜಾಸ್ತಿ ಖುಷಿ ಆಗುತ್ತೆ ಮತ್ತು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದು ರವಿವಾರ ಬೆಳಿಗ್ಗೆ ನೋಡ್ರಿ, ನಮ್ಮ ಮನೆಯವರು ನೆಲ ಒರ್ಸಾಕತ್ತಿದ್ರು. ನಾನು ಇದ್ರ ಹೊರಗಡೆ ಎಲ್ಲ ಗಿಡನ ಒಯ್ದಾಕಂತಿದ್ರಿ. ಅಂದ್ರೆ ಬಾದಿಸಿಂದ ಅವಕ್ಕೆ ನೀರನ್ನು ಅಂದ್ರೆ ಸ್ಪ್ರೇ ಎಲ್ಲ ಮಾಡಿತಿಲ್ಲರಿ. ಮ್ಯಾಲೆಲ್ಲ ಧೂಳು ಕುಂತಿತ್ತು. ಅಂದ್ರೆ ಡಸ್ಟ್ ಕೊಡುತ್ರಿ. 15 ದಿವಸಿಗೆ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಆದ್ರೂ ಈ ರೀತಿ ಸ್ವಲ್ಪ ಅವಕ್ಕೆ ಜಾಸ್ತಿ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಗಾಳಿ ಬಿಸಿಲಿಗೆ ಇಟ್ಬಿಟ್ರೆ ಗಿಡನ ಚಲೋತ್ನಾಗೆ ಬೆಳಿತಾವ್ರಿ. ಹಾಗಾಗಿ ನಾನು ಭಾಳ ದಿವಸದಿಂದ ಹೊರಗಡೆ ಒಯ್ದಿಟ್ಟು ಅವಕ್ಕೆ ನೀರೆಲ್ಲ ಸ್ಪ್ರೇ ಮಾಡಿತಿಲ್ಲರಿ. ಅಂದ್ರೆ ಅದು ಎಲೆ ಮೇಲಿನ ಡಸ್ಟ್ ಎಲ್ಲ ಹೋಗುತ್ತಿಲ್ಲ. ನೋಡಾಕೂ ಗಿಡ ಚಂದ ಅನಿಸ್ತಾವ್ರಿ ಮತ್ತು ಚಲೋತ್ನಾಗೂ ಬೆಳಿತಾವೆ ಸ್ವಲ್ಪ ಬಿಸಿಲಿಗೆ ಇಟ್ಟರೆ. ಹಾಗಾಗಿ ಎಲ್ಲ ಗಿಡನ ಹೊರಗಡೆ ಒಯ್ದಿಟ್ಬಿಟ್ಟು ನೀರನ್ನು ಹಾಕಾಕಂತೀನಿ ನೋಡ್ರಿ. ಎಷ್ಟು ಬೇಕಲ್ಲ ಜಾಸ್ತಿ ನೀರು ಹಾಕಿಬಿಟ್ರು ಎಲ್ಲ ಸೋರ್ಕೊಂಡು ಹೋಗ್ಬಿಡ್ತಾವೆ. ಒಂದು ತಾಸು ಗಾಳಿಗೆಲ್ಲ ಇಟ್ಬಿಟ್ರೆ ಅದಕ್ಕಂತ ಈ ರೀತಿ ಮಾಡೋದು ನೋಡ್ರಿ. ಅಂದರೆ ಮನೆಯೊಳಗೆ ಯಾವುದೇ ಗಿಡ ಹಚ್ಚಿಲ್ಲ ನಾವು ಒಂದು 15 ದಿವಸಿಗೆ ಒಂದ್ಸಲ ಆದ್ರೂ ಒಂದು ಹೊರಗಡೆ ಒಂದು ತಾಸು ಆದ್ರೂ ಬಿಸಿಲಿಗೆ ಒಯ್ದಿಟ್ಬಿಟ್ರೆ ಅವಕ್ಕೂ ಬಿಸಿಲಿಂದ ಎಲ್ಲ ಸಿಗ್ತೈತಲ್ರಿ. ಹಾಗಾಗಿ ಈ ರೀತಿ ಮಾಡೋದು ಬೆಸ್ಟ್. ಅಂದ್ರೆ ಆಲ್ಮೋಸ್ಟ್ ಗಿಡ ಎಲ್ಲ ಮನೆಯೊಳಗೆ ಇಟ್ಟಿದ್ದು ಇದೇ ರೀತಿ ಮಾಡ್ಬೇಕ್ರಿ. ಒಂದು 15 ದಿವಸಿಗೆ ಒಂದ್ಸಲ ಆದ್ರೂ ಹೊರಗಡೆ ಒಯ್ದಿಟ್ಟು ಅವಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಬಿಸಿಲ ಗಾಳಿಗೆ ಒಂದು ತಾಸು ಆದ್ರೂ ಇಡಬೇಕು. ಅಂದರೆ ಗಿಡ ಅವಕ್ಕೆ ಚಲೋತ್ನಾಗ ಬೆಳೆಯೋಕೆ ಹೆಲ್ಪ್ ಆಗುತ್ತೆ. ನಾನು ಅದೇ ರೀತಿ ಮಾಡೋದ್ರಿ. ಅಂದರೆ ಮನಿ ಪ್ಲ್ಯಾಂಟಿಗೆ ಏನು ಹಾಕಿ ಬೆಳೆಸ್ತಿರಕ್ಕ ಅಂತ ಕೇಳ್ತೀರಿ. ನಾನೇನು ಹಾಕಿಲ್ಲ ರೀ, ಬರೀ ಮಣ್ಣು ಅಷ್ಟನ್ನು ಹಾಕಿದ್ದು. ಮತ್ತು ಆಲ್ರೆಡಿ ನಾನು ಮನಿ ಪ್ಲ್ಯಾಂಟ್ ಯಾವ ರೀತಿ ಬೆಳೆಸ್ತೀನಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ ಯಾರಿಗಾದ್ರು ಬೇಕಂದರೆ ನಮ್ಮ ಮನೆಗೆ ಬರೀ ನಾನಂತೂ ಸಿಕ್ಕಾಪಟ್ಟೆ ಬೆಳೆಸಿದ್ದೀನಿ, ಕೊಡ್ತೀನಿ. ಅಂದ್ರೆ ಅದು ಬೆಳೆಸ್ಲಾಕ ಒಂದು ಮೆಥಡ್ ಅಂತ ಇರುತ್ತೆ. ಅದು ಗೊತ್ತಿರ್ಲಿಕ್ಕಂದ್ರೆ ಸ್ವಲ್ಪ ಬೆಳೆಸೋದೂ ಕಷ್ಟ. ಅಂದರೆ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಮಣ್ಣೊಳಗೆ ಹಾಕಿಬಿಟ್ರೆ ಅದು ಸರಿಯಾಗಿ ಗ್ರೋತ್ ಆಗಂಗಿಲ್ಲ ರೀ. ಸ್ವಲ್ಪ ನೀರೊಳಗೆ ಒಂದು 15-20 ದಿವಸ ಇಟ್ಬಿಟ್ಟು ಆಮೇಲೆ ಮಣ್ಣೊಳಗೆ ಹಚ್ಬಿಟ್ರೆ ಆಯಿತು. ಈ ರೀತಿ ಚಲೋತ್ನಾಗೆ ಗ್ರೋತ್ ಆಗ್ತಾವೆ ನೋಡ್ರಿ. ಆಲ್ರೆಡಿ ನಾನು ಸ್ವಲ್ಪ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೀನಿ. ಎಲ್ಲಿ ಹಚ್ಬೇಕಂತ ಗೊತ್ತಾಗಿಲ್ಲ. ಅಂದರೆ ಜಾಸ್ತಿ ಹಚ್ಬಿಟ್ರೂ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ. ಆಲ್ರೆಡಿ ಸ್ವಲ್ಪ ಜಾಸ್ತಿನೇ ಹಚ್ಚಿದ್ದೀನಿ ಎಲ್ಲ ಕಡೆ. ಹಂಗಾಗಿ ನೀರೊಳಗೆ ಹಾಕಿಟ್ಟಿದ್ದೀನಿ. ಎಲ್ಲ ಬೇರೂ ಬಿಟ್ಟವು ಮತ್ತು ಅದು ಚಿಗ್ಯಾಕೂ ಸ್ಟಾರ್ಟ್ ಆಗ್ಯಾವ ರೀ. ಈ ರೀತಿ ಕಟ್ ಮಾಡಿಬಿಟ್ಟು ನೀರೊಳಗೆ ಒಂದು 15-20 ದಿವಸ ಹಾಕಿಟ್ಬಿಟ್ರೆ ಆಯಿತು. ಸಣ್ಣ ಸಣ್ಣ ಕಡ್ಡಿನ ಕಟ್ ಮಾಡ್ಕೋಬೇಕು. ಜಾಸ್ತಿ ದೊಡ್ಡ ಕಡ್ಡಿ ಎಲ್ಲ ನೀರೊಳಗೆ ಇಟ್ಬಿಟ್ರೆ ಜಲ್ದಿ ಚಿಗಂಗೂ ಇಲ್ಲ ಮತ್ತು ಬೇರ್ನೂ ಸರಿಯಾಗಿ ಬಿಡಂಗಿಲ್ಲ ರೀ. ಹಾಗಾಗಿ ಸಣ್ಣ ಸಣ್ಣ ಒಂದು 2 ಎಲೆಯಷ್ಟನ್ನು ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಟ್ರೆ ಆಯಿತು. 15-20 ದಿವಸ ಒಳಗಡೆ ಚಲೋತ್ನಾಗೆ ಬೇರು ಬಿಡ್ತಾವಾಗ ಮಣ್ಣೊಳಗೆ ಕೆಳಗಡೆ ನೆಲದಾಗಾದ್ರೂ ಹಾಕ್ಬೋದು, ಪಾಟ್ ಒಳಗಾದ್ರೂ ಹಾಕ್ಬೋದು. ನನ್ನ ಕೆಲಸ ಬೆಳಗ್ಗೆ ಒಂದು ತಾಸು ಇದನ್ನೇ ಆಯ್ತು ನೋಡ್ರಿ. ಅಂದರೆ 15 ದಿವಸಿಗೆ ಒಂದ್ಸಲ ಒಂದು ತಾಸು ಕೊಡೋದ್ರೊಳಗೆ ಏನು ಟೈಮ್ ಏನು ವೇಸ್ಟ್ ಆಗಂಗಿಲ್ಲ ರೀ. ಮೊಬೈಲ್ ನೋಡ್ಕೊಂತ ಎಷ್ಟೊಂದು ತಾಸುಗಳ ಕಳೆದು ಬಿಟ್ಟಿರ್ತೀವಿ. ಗಿಡಗಳ ಇಸ್ಲಂದ ಒಂದು ತಾಸು ಟೈಮ್ ಕೊಡೋದ್ರೊಳಗೆ ನನಗೇನು ಬೇಸರ ಅಂತ ಅನ್ಸಂಗಿಲ್ಲ ರೀ. ನನಗಂತೂ ಗಿಡಗಳ ಬಗ್ಗೆ ಕೇರ್ ಮಾಡೋದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚಂತನ ಮಾಡೋದ್ರೂ ಗಿಡಗಳಿಗೆ ಕೇರ್ ಮಾಡ್ತೀನಿ, ಅಷ್ಟು ಖುಷಿ ಅನ್ಸೋದ್ರಿ. ಅಂದರೆ ಮನುಷ್ಯಗೆ ಖುಷಿಯಾಗಿದ್ದ ಕೆಲಸನ ಮಾಡ್ಬೇಕಂದ್ರೆ ಬೇಸರ ಅಂತ ಅನ್ಸಂಗಿಲ್ಲ. ಅಂದರೆ ಕೆಲವೊಬ್ರು ಅಂತ್ರಿ ಏನು ಇಷ್ಟೆಲ್ಲ ಹಚ್ಚಿರಿ ಬೇಸರ ಬರ್ತೈತಿ ಮೇಂಟೈನ್ ಮಾಡೋಕ್ಕೆ ಮತ್ತು ಗಜಿಬಿಜಿ ಆಗ್ತೈತೆ ಅಂತೇಳಿ. ಹಸಿರು ಕಂಡಾಗ ಮನ್ಸಿಗೆ ಖುಷಿ ಅನ್ಸುತ್ತಂತೇಳಿ ನಾನು ಹಚ್ಚಿದಷ್ಟೇ ರೀ. ಬರೀ ಖಾಲಿ ಖಾಲಿ ಇದ್ಬಿಟ್ರೆ ನೋಡೋಕೊಂಥರ ಅನ್ಸುತ್ತೆ. ಆದರೆ ಬೇಸರ ಅಂತ ಅನ್ಸುತ್ತಲ್ಲ. ಯಾವುದೇ ನಾವು ಹಸಿರು ನೋಡಿದಾಗ ನಮ್ಮ ಕಣ್ಣಿಗೂ ತಂಪು ಅನ್ಸುತ್ತೆ ಮತ್ತು ಮನ್ಸಿಗೂ ಖುಷಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಚಿದ್ದು. ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಅವನು ಡಸ್ಟ್ ಎಲ್ಲ ಆಗಂಗಿಲ್ಲ ಮತ್ತು ಕ್ಲೀನಾಗಿ ಇರ್ತಾವ್ರಿ. ನೋಡೋಕ್ಕೂ ಚಲೋ ಅನ್ಸುತ್ತೆ. ಅಂದರೆ ಬೇರೆ ಬೇರೆ ಗಿಡ ಹಚ್ಚಬೇಕಾಗೈತಿ. ಅಂದರೆ ಮನಿ ಒಳಗೆ ಸ್ವಲ್ಪ ಜಾಸ್ತಿ ಮನಿ ಪ್ಲ್ಯಾಂಟ್ ಚಲೋತ್ನಾಗೆ ಗ್ರೋತ್ ಆಗ್ತಾವಂತ ಮನಿ ಪ್ಲ್ಯಾಂಟನ್ನು ಹಚ್ಚಿದ್ದು. ಈಗೆಲ್ಲ ಹೊರಗಡೆ ಒಯ್ದಿಟ್ಟು ಅವಕ್ಕೆಲ್ಲ ನೀರು ಹಾಕಿಬಿಟ್ಟು ಇನ್ನು ಸ್ವಲ್ಪ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡ್ರೆ ಆಯ್ತಂತ ಒರೆಸಾಕಂತೀನಿ ನೋಡ್ರಿ. ಅಂದರೆ ಸ್ವಲ್ಪ ಅವೆಲ್ಲ ಗಿಡ ಎಲ್ಲ ಇಟ್ಟಾಗ ಸಣ್ಣಗೆ ಸ್ವಲ್ಪ ಮಣ್ಣು ಬಿದ್ದಿರ್ತೈತಿ. 15 ದಿವಸಿಗೊಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು. ಕ್ಲೀನಾಗಿ ಅನ್ಸುತ್ತೆ ರೀ. ಅಂದರೆ ಕೆಳಗಡೆ ಒಂದು ಪ್ಲೇಟ್ ಇಡಬೇಕಾಗೈತಿ, ಪ್ಲಾಸ್ಟಿಕ್ ಪ್ಲೇಟ್ ಇಟ್ಟಾಗ್ರಿ. ಮತ್ತು ಮಣ್ಣು ಬೀಳಂಗಿಲ್ಲ ಮತ್ತು ನೀರು ಹಾಕಿದಾಗ ಅವು ಕೆಳಗಡೆನೂ ಬರಂಗಿಲ್ಲ ರೀ. ನಾನು ಪ್ಲೇಟ್ ಇಟ್ಟಿಲ್ಲ, ತರಬೇಕಾಗೈತಿ. ಸ್ವಲ್ಪ ಸಣ್ಣ ಸಣ್ಣ ಪ್ಲೇಟ್ ಎಲ್ಲ ಪ್ಲಾಸ್ಟಿಕ್ ತಂದು ಇಟ್ಬಿಟ್ರೆ ಅದ್ರೊಳಗೆ ನೀರನ್ನು ವೇಸ್ಟ್ ಜಾಸ್ತಿ ಆಗಿದ್ದು ಅದ್ರೊಳಗನ ಬರ್ತಾವೆ ಮತ್ತು ಮಣ್ಣು ಅದ್ರೊಳಗನ ಬೀಳುತ್ತೆ. ಅಂದರೆ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ರೀ. ಹಾಗೆ ಇಟ್ಟಾಗ ಸ್ವಲ್ಪ ಎಲ್ಲ ನೀಟ್ ಕ್ಲೀನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟನಂತ ಅನಿಸುತ್ತೆ. ಈಗ ಫೈನಲಿ ಎಲ್ಲ ಸ್ವಲ್ಪ ನೀರೆಲ್ಲ ಸ್ಪ್ರೇ ಮಾಡಿಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್
ಕಟ್ಟಿ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾನು ಜಳಕ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಗ್ರೋಸರಿ ಬೇಕಾಗಿತ್ತು ರೀ ಮನೆಗೆ, ಎಣ್ಣೆ ಮತ್ತು ಚಹಾ ಪುಡಿ, ಸಕ್ಕರೆ, ಹಾಲು ಎಲ್ಲ ಬೇಕಾಗಿತ್ತು. ಹಾಗಾಗಿ ಇಲ್ಲೇ ಮನೆ ಹತ್ರ ಸೂಪರ್ ಮಾರ್ಕೆಟ್ ಐತೆ, ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಇವತ್ತು ಆಲ್ರೆಡಿ ಟೈಮ್ 8:30 ಹೋಗೈತೆ ನೋಡ್ರಿ. ಇನ್ನು ನಾಷ್ಟಕ್ಕೆ ರೆಡಿ ಮಾಡಿದ್ದಿಲ್ಲ ಅಂದರೆ ಎಣ್ಣೆ ಖಾಲಿ ಆಗೈತೆ ಅಂತೇಳಿ ಹೋಗಿ ಎಣ್ಣೆ ಮತ್ತು ಸ್ವಲ್ಪ ಸಾಮಾನು ಬೇಕಾಗಿತ್ತು ಅಂತೇಳಿ ತಂದುಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ. ಅಂದರೆ ಟೈಮ್ ಹಾಗೆ ಹೋಗಿತ್ತು, ಏನು ಮಾಡೋದಂತೇಳಿ ವಿಚಾರ ಮಾಡ್ತಾ ಇದ್ದೆ. ನಾಷ್ಟಕ್ಕೆ ಏನಾದರೂ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡಿಬಿಡ್ರಿ ಮಮ್ಮಿ ಅಂತೇಳಿ ತಾನು ಅನ್ನಕತ್ತಿದ್ಲು. ಅಂದ್ರೆ ಮನು ಇದ್ರೆ ನಾಷ್ಟವಲ್ಲ ಮಮ್ಮಿ, ನಾನು ಹಂಗೆ NCC ಕ್ಲಾಸಿಗೆ ಹೋಗ್ತೀನಿ ಅಂತ ಅಂದ್ಕೂಲೆ ಏನಾದರೂ ಸ್ವಲ್ಪ ಮಾಡೋಕ್ಕಂತ್ರಿ ಬಿಡ್ರಿ ಮಮ್ಮಿ, ಈಗ ಫಸ್ಟಿಗೆ ಚಹಾ ಮಾಡಿಕೊಡ್ತೀನಿ, ಚಹಾ ಬಿಸ್ಕೆಟ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂಡ್ರಿ 10-11 ಗಂಟೆಗೆ ನಾಷ್ಟಕ್ಕೆ ರೆಡಿ ಮಾಡಾಕತ್ರಿ ಅಂತೇಳಿ ತನು ಹೇಳಾಕತ್ತಿದ್ಲು. ಆಯ್ತಳವ ಹಂಗೆ ಮಾಡೋಣ ಅಂತೇಳಿ ನಾನು ಅಂದ್ಬಿಟ್ಟು ಅವನ್ನ ಏನೇನು ತಂದಿದ್ದೆ ಅಲ್ರಿ ಸ್ವಲ್ಪ ಎಲ್ಲ ಎತ್ತಿಟ್ರೈತೆ ಅಂತೇಳಿ. ಮತ್ತು ನಾನು ಚಾಕೇನಿತ್ತಲ್ರಿ ಅದು ಟಾಟಾ ಚಹಾ ಪುಡಿನ ಯೂಸ್ ಮಾಡ್ತೀನಿ, ಅದನ್ನೇ ಬೆಸ್ಟ್ ಆಗೋದ್ರಿ. ಅಂದರೆ ರೆಡ್ ಲೇಬಲ್ಗಿಂತ ಇದೆ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ, ಹಾಗಾಗಿ ಅದನ್ನೇ ಯೂಸ್ ಮಾಡೋದು. ಈಗ ಹಸಿ ಶೇಂಗಾದು ತಂದಿದ್ದೆ ಅಲ್ರಿ, ಹಂಗೆ ಇಟ್ಬಿಟ್ರೆ ಅವು ಸ್ವಲ್ಪ ಏನಂತ ಬೂಸ ಬಂದ್ಬಿಡ್ತಾವೆ ಜಲ್ದಿ, ಅದಕ್ಕಂತ ಎಲ್ಲನೂ ಸ್ವಲ್ಪ ಬುಟ್ಟಿಗೆ ಹಾಕಿ ಎತ್ತಿಟ್ಬಿಟ್ಟು ಅವಲಕ್ಕಿನೂ ತೊಯ್ಸಿ ಇಟ್ಟಿದ್ದೀನಿ ರೀ. ಆಮೇಲೆ ಒಗ್ಗರಣೆ ಹಾಕಿ ಕೊಟ್ರೆ ಆಯ್ತಂತೇಳಿ ತನು ಇದ್ರೆ ಈ ಕಡೆ ಚಹಾ ಮಾಡಾಕತ್ತಿದ್ಲು. ಚಹಾ ಬಿಸ್ಕೆಟ್ ತಿಂದ್ಬಿಟ್ಟು ಒಂದು ತಾಸು ಕುಂತು ಆಮೇಲೆ ಒಗ್ಗರಣೆ ಹಾಕಿ ಕೊಟ್ರೆ ಆಯಿತು. ಆ್ಯಕ್ಚುಲಿ ಬೆಳಗ್ಗೆ ಎದ್ದ ಕೂಡಲೇ ಹಂಗೆ ಖಾಲಿ ಹೊಟ್ಟೆ ಒಳಗೆ ಚಹಾ ಬಿಸ್ಕೆಟ್ ತಿಂದ ಕೂಡಲೇ ಎದೆ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ವಾಮೆಂಟ್ ಬಂದರ್ಗತ್ಲೆ ಆಗುತ್ತೆ. ಆದರೆ ತನು ಮಾಡಿ ಕೊಟ್ಲಲ್ಲ ಅಂತೇಳಿ ತಿಂದ್ಬಿಟ್ಟು ಮ್ಯಾಲೆ 1-2 ಗ್ಲಾಸ್ ನೀರು ಕುಡಿದ ಕೂಡಲೇ ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ಬರೀ ಚಹಾ ಬಿಸ್ಕೆಟ್ ತಿಂದ್ಬಿಟ್ಟು ಹಂಗೆ ಕುಂತ್ಬಿಟ್ರೆ ಸ್ವಲ್ಪ ಏನು ಅಂತಾರದು ಹುಳಿತಿಯಾಗ ಬರುತ್ತಂತಾರೆ ನಮ್ಮ ಕಡೆ ರೀ, ಅದೇ ರೀತಿ ಆಗುತ್ತೆ ನನಗೆ. ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಚಹಾ ಕುಡಿಯೋಕೆ ಇಷ್ಟ ಆಗಂಗಿಲ್ಲ. ನಾನೇನು ಮಾಡಿದ್ದೀನಿ ನೋಡ್ರಿ, ಹಾಲು ಇಟ್ಬಿಟ್ಟು ಹೊರಗಡೆ ಬಂದು ಕುಂತಿದ್ದೆ, ಹಾಲೆಲ್ಲ ಚೆಲ್ಬಿಟ್ಟಿದ್ದು ಹಿಂಗೆ ಆಗ್ತೈತಿ. ತನೋ ಇದ್ರೆ ಅನಾಕತ್ತಿದ್ಲು, ಅದನ್ನೇ ನಾನು ಚೆಲ್ಲಿದ್ದೆ ಅಂದರೆ ನನಗೆ ಬೈತಿದ್ರು, ಈಗ ನೀವು ಚೆಲ್ಲಿರಲ್ಲ ಈಗೇನು ಮಾಡ್ತೀರಂತ ಅನಾಕತ್ತಿದ್ಲು. ಹಂಗೆ ಆಗುತ್ತೆ ಒಂದೊಂದ್ಸಲ ಮಿಸ್ಟೇಕ್ ಅಂತ ಗಪ್ಪ ಅದೇರಿ. ಅಂದರೆ ನಾವು ಮಾಡಿದಾಗ ಏನೂ ಮಾಡೋಕ್ಕಾಗಂಗಿಲ್ಲ, ನಮಗೂ ಸಿಟ್ಟು ಬರುತ್ತೆ ನಮ್ಮ ಮೇಲೆ ನಮ್ಗೆ, ಆದರೆ ಬಯಕ್ಕೆ ಯಾರೂ ಸಿಗಂಗಿಲ್ಲಲ್ಲ, ಹಾಗಾಗಿ ಸುಮ್ಮನೆ ಕುಂದ್ರೋದಾಗುತ್ತೆ. ಅಂದರೆ ಎಲ್ಲ ಹಾಲು ಕೆಳಗಡೆ ಚೆಲ್ಬಿಟ್ಟಿದ್ದು. ಕೆಲವೊಂದು ಸಲ ಯಾಕ್ರಿ ಭಾಳ ಸಲ ಆಗುತ್ತೆ, ನಾವು ಹೆಣ್ಮಕ್ಳು ಹಂಗೆ ರೀ, ಹಾಲಂತೂ ಸಿಕ್ಕಾಪಟ್ಟೆ ಸಲ ಚೆಲ್ಲಿರ್ತೀವಿ ಮತ್ತು ಅದನ್ನ ಇಟ್ಬಿಟ್ಟು ಒಂದೊಂದು ಸಲ ಹೊತ್ತಿಬಿಟ್ಟು ಹೋಗಿರ್ತಾವೆ. ಹಣ್ಣು ಭಾಳ ಸಲ ಆಗೈತಿ. ಈಗಿದ್ರೆ ಅವು ಗಿಡ ಎಲ್ಲ ಹೊರಗಡೆ ನೀರು ಹಾಕಿ ಇಟ್ಟಿದ್ದಲ್ರಿ, ಟೈಮ್ನು 11 ಗಂಟೆ ಆಗಿತ್ತು. ಇನ್ನೆಲ್ಲ ಒಳಗಡೆ ತಂದು ಇಟ್ಬಿಟ್ಟು ಇನ್ನು ಅವಲಕ್ಕಿನೂ ಮಾಡಿ ಕೊಟ್ರೈತಂತೇಳಿ ಗಿಡ ಎಲ್ಲ ತಂದುಬಿಟ್ಟು ಒಳಗಡೆ ಇಡಾಕಂತೀನಿ. ಮೊನ್ನೆ ಒಬ್ಬರು ಸಿಸ್ಟರ್ ಅನಾಕತ್ತಿದ್ರು, ಗಿಡ ಭಾಳ ಇಟ್ಟಿರಕ್ಕ ಅಡುಗೆ ಮನೆಯೊಳಗೆ ತೆಗೆದ್ಬೇಡ್ರಿ, ಭಾಳ ಗಜಿಬಿಜಿ ಅನ್ಸುತ್ತಂತೇಳಿ ಅನಾಕಂತಿದ್ರಿ. ಅಂದರೆ ನನಗೆ ನೋಡೋಕೆ ಹಸಿರಾಗಿದ್ರೆ ಖುಷಿ ಆಗುತ್ತಂತ ಇಟ್ಟಿದ್ದೆ ಅಷ್ಟೇ ರೀ. ಆ್ಯಕ್ಚುಲಿ ಬೇರೆ ಗಿಡಗಳನ್ನು ಇಡ್ಬೋದು, ಆದರೆ ಅಡುಗೆ ಮನೆಯೊಳಗೆ ಯಾವುದೇ ಬೇರೆ ಜಾತಿ ಗಿಡಗಳನ್ನು ಬೆಳ್ಸೋಕ್ಕಾಗಂಗಿಲ್ಲ ರೀ. ಅಂದರೆ ಗ್ಯಾಸ್ ಕಟ್ಟಿಬಿಟ್ಟು ಸ್ವಲ್ಪ ದೂರ ಇಟ್ಟಾಗ ಚಲೋತ್ನಾಗ ಬೆಳಿತಾವೆ. ಯಾಕಂದ್ರೆ ನಾವು ಅಡುಗೆ ಮಾಡಮ್ದಾಗ ಬಿಸಿ ಎಲ್ಲ ಕಡೆ ಹೋಗುತ್ತಲ್ರಿ, ಹಾಗಾಗಿ ಬೇರೆ ಗಿಡಗಳು ಹಚ್ಬಿಟ್ರೆ ಅವು ಜಲ್ದಿ ಗ್ರೋತನೂ ಆಗಂಗಿಲ್ಲ ಮತ್ತು ಅವಕ್ಕೆ ಪ್ರಾಬ್ಲಮ್ ಆಗುತ್ತಲ್ಲ. ಹಾಗಾಗಿ ಮನಿ ಪ್ಲ್ಯಾಂಟ್ ಏನೈತಲ್ರಿ ಅದಕ್ಕೆ ಜಾಸ್ತಿ ಮೇಂಟೆನ್ಸ್ನೂ ಇಲ್ಲ ಮತ್ತು ಜಾಸ್ತಿ ಕೇರ್ ಮಾಡ್ಬೇಕಂದೇನಿಲ್ಲ ರೀ. ಸ್ವಲ್ಪ ನೀರು ಕೊಟ್ಬಿಟ್ರೈತು, ಚಲೋತ್ನಾಗೆ ಗ್ರೋತ್ ಆಗ್ತಾವಂತ ಬೆಳೆಸಿದ್ದೆ ಅಷ್ಟೇ ರೀ. ಆಗ ರೀ ಹಾಗೆ ಇಟ್ಟಾಗ ಸ್ವಲ್ಪ ಏನು ಖಾಲಿ ಖಾಲಿ ಅನಿಸ್ತಾ ಇರ್ತೈತಿ. ಈ ರೀತಿ ಗಿಡ ಇಟ್ಟಾಗ ನೋಡೋಕ್ಕೂ ಖುಷಿ ಅನಿಸುತ್ತೆ, ಮನಸ್ಸಿಗೆ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಅಂದರೆ ಏನಂತ ಹ್ಯಾಪಿನೆಸ್ ಬರುತ್ತೆ. ಹಾಗಾಗಿ ಇಟ್ಟಿದ್ದಷ್ಟೇ. ಅಂದರೆ ಕೆಲವೊಬ್ಬರಿಗೆ ಬೆಳೆಸ್ಬೇಕಂತ ಆಸೆ ಇರುತ್ತೆ, ಆದರೆ ಸರಿಯಾಗಿ ಬೆಳೆಯಂಗಿಲ್ಲ. ಮನಿ ಪ್ಲ್ಯಾಂಟ್ ರೀ, ನಾನು ಹಚ್ಚಿದ ಮನಿ ಪ್ಲ್ಯಾಂಟ್ ಎಲ್ಲ, ನಾನು ಹಚ್ಚಿದ ಮನಿ ಪ್ಲ್ಯಾಂಟ್ ಎಲ್ಲ ಚಲೋತ್ನಾಗೆ ಗ್ರೋತ್ ಆಗತ್ತವ. ಹಾಗಾಗಿ ಅವು ತೆಗ್ಯಾಕೂ ಮನಸ್ಸಿಲ್ಲ, ಇಟ್ಟಿದ್ದಷ್ಟೇ ರೀ. ನಮ್ಮ ಮನೂ ಅಂತಾನು ಏನು ಮಮ್ಮಿ ಜಾಸ್ತಿ ಗಿಡ ಹಚ್ಬಿಟ್ರಿ, ಕಾಡದಂಗೆ ಆಗೈತಿ, ಅಷ್ಟೊಂದೇನು ಹಚ್ಚಕ್ಕೆ ಹೋಗ್ಬೇಡ್ರಿ, ತೆಗೆದು ಬಿಡ್ರಿ ಅಂತೇಳಿ ಅನ್ನಕತ್ತಾನು. ಆದರೆ ನನಗೆ ಖುಷಿ ಅನ್ಸುತ್ತಂತೇಳಿ ಇಟ್ಟಿದ್ದಷ್ಟೇ ರೀ. ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮೆಹಂದಿ ಹಚ್ಕೊಳಕ್ಕಂತೀನಿ ನೋಡ್ರಿ. ನಿನ್ನೆ ಕಲಿಸಿಟ್ಟಿದ್ದೆ, ಇವತ್ತು ತನ್ನ ಕಡೆಯಿಂದ ಮೆಹಂದಿ ಹಚ್ಕೊಳಕ್ಕಂತೀನಿ. ಆ್ಯಕ್ಚುಲಿ ಮೆಹಂದಿ ಹಚ್ಕೋ ಉದ್ದೇಶ ರೀ, ಡ್ಯಾಂಡ್ರಫ್ ಒಂದು ಜಾಸ್ತಿ ಹಾಕತ್ತೈತಿ ಮತ್ತು ನಂಗೆ ಬಿಳಿ ಕೂದಲು ಸ್ಟಾರ್ಟ್ ಆಗ್ಯಾವ. ಹಾಗಾಗಿ ಮೆಹಂದಿ ಹಚ್ಕೊಳಕ್ಕತ್ತಿದ್ದು. ಒಂದ್ಸಲ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಟ್ರೆ ಅವಕ್ಕೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ನೋಡ್ರಿ. ನನಗೂ ಇವಾಗ ಗೊತ್ತಾಗತ್ತೈತಿ, ಯಾಕಂದರೆ ಹಂಗೆ ಬಿಡಾಕೂ ಮನಸ್ಸಾಗಂಗಿಲ್ಲ ಮತ್ತು ಮೆಹಂದಿ ಹಚ್ಕೋದು ಅದನ್ನ ವಾಶ್ ಮಾಡ್ಕೋದು ಇವಾಗ ತಂಡ್ಯಾಗಂತೂ ತೀರಾ ಬ್ಯಾಸರ ಹಿಡಿಯುತ್ತೆ. ಆದರೆ ಕೂದಲ ಚಲೋತ್ನಾಗ ಇರ್ಬೇಕಂದ್ರೆ ಹಚ್ಕೊಳ್ಳೇಬೇಕಲ್ರಿ. ಅಂದರೆ ಬಿಳಿ ಕೂದಲ ಸ್ವಲ್ಪ ಜಾಸ್ತಿ ಹಾಕತ್ತವಂತ ಹಚ್ಕೊಳಕತ್ತಿದ್ದಷ್ಟೆ. ನಂಗೆ ಕಲರೆಲ್ಲ ಹಚ್ಕೊಳಕ್ಕೆ ಇಷ್ಟ ಇಲ್ಲ ಅಂತೇಳಿ ಈಗಿದ್ರೆ ಮಧ್ಯಾಹ್ನ ತನೂನೇ ಅಡುಗೆ ಮಾಡಕ್ಕಂತ ನೋಡ್ರಿ. ಅಡುಗೆ ಅಂದರೆ ಅನ್ನಕ್ಕೆ ಇಟ್ಟಿದ್ದೀನಿ, ಮಜ್ಜಿಗೆ ಮತ್ತು ಬಟಾಟಿ ಭರ್ತಾ ಮಾಡಕ್ಕಂತ ನನಗೆ ಮತ್ತು ತನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ.
ಮತ್ತು ನಿನ್ನೆ ಮಾಡಿದ್ದು ಪಾನಿಪುರಿನೂ ಇದ್ದು, ಅದಕ್ಕಾಗಿ ಪಾನಿಪುರಿನೂ ಅಂದ್ರೆ ಪಾನಿನೂ ರೆಡಿ ಮಾಡಿ ಇಟ್ಟಿರ್ಲಿ. ಇನ್ನು ಮಸ್ತಾಗೆ ಊಟ ಮಾಡೋದು ನೋಡ್ರಿ. ಬಟಾಟಿ ಭರ್ತ ಮತ್ತು ಮಜ್ಜಿಗೆ ಇದು ಅಂತೂ ಭಾಳ ಮಸ್ತ್ ಇರುತ್ತೆ. ಊಟ ಎಲ್ಲ ಮುಗಿಸ್ಬಿಟ್ಟು 5:15ಗೆ ನಾನು ಮತ್ತು ನಮ್ಮ ಮನೆಯವರು ಕಿತ್ತೂರಾಣಿ ಚೆನ್ನಮ್ಮ ಕಾರ್ಯಾಲಯಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಕ್ಕಂತಾರು, ಹಾಗಾಗಿ ನಾವು ಬಂದೀವಿ ನೋಡ್ರಿ ಸೆಲೆಬ್ರೇಷನ್ ಮಾಡಕ್ಕೆ. ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದು, ನಮಗೂ ಅಷ್ಟೊಂದೇನು ಕನ್ಫರ್ಮ್ ಏನು ಇದ್ದಿತ್ತಿಲ್ಲ ರೀ. ಆದರೆ ಇನ್ಸ್ಟಾಗ್ರಾಮ್ ಒಳಗೆ ಭಾಳ ಜನ ಹೇಳಕತ್ತಿದ್ರು, ಹಾಗಾಗಿ 24ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡೋರದಾರು, ಎಲ್ಲರೂ ಬರ್ಬೋದು ಅಂತೇಳಿ ಹಾಗಾಗಿ ನಾವು ಬಂದೀವಿ ನೋಡ್ರಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡೋಕ್ಕೆ. ಭಾಳ ಖುಷಿ ಆಯಿತು, ಭಾಳ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ಅಂದ್ರೆ ನಮಗೂ ನೋಡ್ಬೇಕನ್ನೋ ಆಸೆನೇ ಇತ್ತು, ಹಾಗಾಗಿ ತನೂ ಹೋಗೋಣ ಅಂತ ಅನ್ನಕತ್ತಿದ್ಲು. ಫೈನಲಿ ಬಂದೀವಿ ನೋಡ್ರಿ. ಖುಷಿ ಆಯಿತು ಮತ್ತು ಭಾಳ ಚಂದ ಸೆಲೆಬ್ರೇಷನ್ನು ಮಾಡಿದ್ರು. ಅಂದರೆ ಕೃಷ್ಣಗೆ ಅಭಿಷೇಕ ಮತ್ತು ಪುಷ್ಪಾರ್ಚನೆ ಪೂಜೆ ಎಲ್ಲನೂ ಚಲೋ ಐತ್ರಿ. ನಾವು ಹೋಗಿ ನೋಡಿ ಖುಷಿ ಪಟ್ವಿ. ನಿಮ್ಮ ಸಂಗಟನೂ ಶೇರ್ ಮಾಡ್ಕೊತೀನಿ, ನೀವು ನೋಡಿಬಿಟ್ಟು ಖುಷಿ ಪಡ್ರಿ. ಅಂದರೆ ಜಾಸ್ತಿ ವಿಡಿಯೋ ಮಾಡಿದ್ದು ಅಷ್ಟೆಲ್ಲ ಹಾಕೋಕ್ಕಾಗಿಲ್ಲ ರೀ, ಮತ್ತು ಸೌಂಡೂ ಜಾಸ್ತಿ ಬರುತ್ತಲ್ಲ, ಹಂಗಾಗಿ ಸೌಂಡ್ ಮ್ಯೂಟ್ ಮಾಡಿಬಿಟ್ಟು ಸ್ವಲ್ಪ ಕ್ಲಿಪ್ಗಾನ ಹಾಕಿದ್ನಿ. ಇವಾಗ ಉದ್ಘಾಟನೆ ಮಾಡಿದ್ರು, ಅಂದರೆ ದೀಪ ಎಲ್ಲ ಹಚ್ಬಿಟ್ಟು ಉದ್ಘಾಟನೆ ಆದಮೇಲೆ ಕೃಷ್ಣನ ನಾಮನ ಜಪನೂ ಮಾಡಿಬಿಟ್ಟು ಇನ್ನು ಭರತನಾಟ್ಯ ಮತ್ತು ಸ್ವಲ್ಪ ಹಾಡುಗಳು ಡ್ಯಾನ್ಸ್ಗಳೂ ಇದ್ದು, ಅವನ್ನೆಲ್ಲ ನೋಡಿಬಿಟ್ಟು ಮನಸ್ಸಿಗೂ ಜಾಸ್ತಿ ಖುಷಿ ಆಗುತ್ತಲ್ರಿ. ಮನೆಯಾಗಿದ್ದಾಗ ಆ ಖುಷಿನ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಂಗಿಲ್ಲ, ಹಾಗಾಗಿ ಹೊರಗಡೆ ಬಂದಾಗ ಏನಿಲ್ಲ ಸ್ವಲ್ಪ ಜಾಸ್ತಿನೇ ಖುಷಿ ಆಗುತ್ತೆ. ಮತ್ತು ಈ ರೀತಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡೋದು ನೋಡಿಬಿಟ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ. ಇವಾಗ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮುಗಿಸ್ಬಿಟ್ಟು ಇನ್ನು ಕೃಷ್ಣಗೆ ಅಭಿಷೇಕನ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಅಂದರೆ ಪಂಚಾಭಿಷೇಕನ ಸ್ಟಾರ್ಟ್ ಮಾಡ್ಯಾರು. ಹಾಲು ತುಪ್ಪ ಎಲ್ಲನೂ ಪಂಚಾಭಿಷೇಕನ ಮಾಡಕ್ಕಂತಿದ್ರು. ಫಸ್ಟಿಗೆ ಕೃಷ್ಣಗೆ ಬೆಣ್ಣೆನ ಹಚ್ಬಿಟ್ಟು, ಅಂದರೆ ಕೃಷ್ಣನ ವಿಗ್ರಹಗಳಿದ್ದು ಅಲ್ಲೆಲ್ಲ ಸ್ಟೇಜ್ ಮೇಲೆ ಇಟ್ಬಿಟ್ಟು ಅಭಿಷೇಕನ ಇನ್ನು ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ನಮಗೂ ನೋಡಿಬಿಟ್ಟು ಜಾಸ್ತಿ ಖುಷಿ ಆಯಿತು. ಫಸ್ಟಿಗೆ ಪೂಜೆ ಮಾಡಿಬಿಟ್ಟು ಆರತಿ ಮಾಡಿ ಆಮೇಲೆ ಬೆಣ್ಣೆ ಎಲ್ಲ ಹಚ್ಬಿಟ್ಟು ಆಮೇಲೆ ಪಂಚಾಭಿಷೇಕನ ಸ್ಟಾರ್ಟ್ ಮಾಡಿದ್ರು. ನಮಗಂತೂ ನೋಡಿಬಿಟ್ಟು ಜಾಸ್ತಿ ಖುಷಿ ಆಯಿತು. ನಿಮಗೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಅಂದರೆ ಇಷ್ಟೆಲ್ಲ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ನ ಆಯಿತು. ಆ್ಯಕ್ಚುಲಿ ಇದು ರವಿವಾರದ ವಿಡಿಯೋರಿ, ಇವತ್ತು ಮಂಗಳವಾರ, ಇವತ್ತು ಅಪ್ಲೋಡ್ ಮಾಡಾಕತ್ತಿದ್ದು. ನಿನ್ನೇನು ಟೈಮ್ ಸಿಕ್ಕಿತ್ತಿಲ್ಲ ರೀ. ನಿನ್ನೆನೂ ನಾನು ಸಿದ್ದೇಶ್ವರ ಗುಡಿಗೆ ಹೋಗಿದ್ದೆ, ಅಲ್ಲಿ ಉಡಿ ತುಂಬು ಕಾರ್ಯಕ್ರಮ ಇತ್ತಂತೇಳಿ, ಹಾಗಾಗಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ. ಇದು ರವಿವಾರದ ವಿಡಿಯೋನ ಮಂಗಳವಾರ ಬರಾಕತ್ತಿದ್ದು, ಕ್ಷಮೆ ಇರಲಿ. ಹಾಗಾದ್ರೆ ಎಷ್ಟು ಜನ ಬಂದಿದ್ರು, ಸಿಕ್ಕಾಪಟ್ಟೆ ಜನನೂ ಇದ್ದರು. ಫುಲ್ ಹಾಲೆಲ್ಲ ತುಂಬಿತ್ತು. ನಾನು ಜಾಸ್ತಿ ಸೌಂಡೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ರೀ, ಭಾಳ ಸೌಂಡ್ ಬರಾಕತ್ತಿತ್ತು. ಹಾಗಾಗಿ ಈಗ ಅಭಿಷೇಕ ಎಲ್ಲ ಮುಗಿದ್ಮೇಲೆ ಪುಷ್ಪಾರ್ಚನೆನೂ ನಡೆದಿತ್ತು ನೋಡ್ರಿ. ಫುಲ್ ಜನ ಎಲ್ಲ ಕೃಷ್ಣನ ನಾಮ ಜಪನೆ ಮಾಡಾಕತ್ತಿದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತೇಳಿ. ಅಂದರೆ ಕೃಷ್ಣನ ಹಾಡುಗಳಾಗಲಿ ಮತ್ತು ನಾಮ ಜಪ ಆಗಲಿ ಮನಸ್ಸಿಗೆ ಜಾಸ್ತಿ ಖುಷಿ ಕೊಡುತ್ತಲ್ರಿ. ನಾವು ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಮನೆಯೊಳಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ನಾವೆಲ್ಲ ಪ್ರಸಾದ ತೊಗೊಂಡು ಅಲ್ಲೇ ಬಂದಿದ್ವಿ. ಆದರೆ ಮನುಗೆ ಮತ್ತು ನಾಯಿಗೆ ಚಪಾತಿ ಮಾಡಕ್ಕಂತಿದ್ರಿ. ಮನುಗೆ ಒಂದೆರಡು ಚಪಾತಿ, ನಾಯಿಗೆ ಒಂದೆರಡು ದೊಡ್ಡ ಚಪಾತಿ ಮಾಡಿಬಿಟ್ರಾಯ್ತು ಅಂತ ಬಂದ ಕೂಡಲೇ ಚಪಾತಿ ಮಾಡೋ ಕೆಲಸನೇ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಮ್ 9:30 ಆಗಿ ಹೋಗಿದ್ರಿ. ಹಾಗಾಗಿ ಮತ್ತಿನ್ನು ಲೇಟ್ ಮಾಡಿಬಿಟ್ರೆ ಜಾಸ್ತಿ ಲೇಟ್ ಆಗುತ್ತಂತೆ. ಪಟ್ ಅಂತ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಮನ್ಕೊಂಡ್ರೈತಂತೆ. ಚಪಾತಿ ಎಲ್ಲ ಮಾಡಿಬಿಟ್ಟು ಮನ್ಕೊಂಡ್ಬಿಟ್ಟೆ ರೀ. ಇದು ನೆಕ್ಸ್ಟ್ ಡೇನ ಇದನ್ನ ಕಂಟಿನ್ಯೂ ಮಾಡಾಕತ್ತಿದ್ದು ನೋಡ್ರಿ. ಅಂದರೆ ನಿನ್ನೆ ರವಿವಾರ, ಇದು ಸೋಮವಾರದ ಲಾಗ ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ನಾಷ್ಟಕ್ಕಿದ್ರೆ ಚಟ್ನಿ ಮತ್ತು ಬಟಾಟಿ ಪಲ್ಯ ದೋಸೆ ಮಾಡ್ಬೇಕಂತೇಳಿ ನಿನ್ನೆ ಬಂದಮೇಲೆ ನಾನು ಅಕ್ಕಿನೂ ರುಬ್ಬಿಟ್ಟಿದ್ದೆ. ಹಂಗೆ ಚಪಾತಿ ಮಾಡಿದ ಕೂಡಲೇ ಅಕ್ಕಿ ಅಷ್ಟು ರುಬ್ಬಿಟ್ಬಿಟ್ಟು ಮನ್ಕೊಂಡಿದ್ದೆ ರೀ. ಅಂದರೆ ನಮ್ಮ ಹೆಣ್ಮಕ್ಳದ ಮೈಂಡ್ ಸೆಟ್ ಹೆಂಗಿರುತ್ತಲ್ಲ, ರಾತ್ರಿ ಮನ್ಕೊಳ್ಳೋಕ್ಕಿಂತ ಮುಂಚೆ ನಾಳೆ ಏನಪ್ಪ ನಾಷ್ಟಕ್ಕೆ ಮಾಡಬೇಕು ಅಂತ ವಿಚಾರ ಸ್ಟಾರ್ಟ್ ಆಗಿರ್ತೈತ್ರಿ. ಹಾಗಾಗಿ ದೋಸೆ ಹಿಟ್ಟು ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಎದ್ದು ಕೂಡಲೇ ಟೆನ್ಷನ್ ಇರೋಂಗಿಲ್ಲ ರೀ. ಪಟ್ನೆ ಎದ್ದು ಕೂಡಲೇ ಒಂದಿಷ್ಟು ಚಟ್ನಿ ಅಥವಾ ಪಲ್ಯ ಮಾಡಿಬಿಟ್ಟು ದೋಸೆ ಹಾಕಿ ಕೊಡ್ಬೋದು. ಹಾಗಾಗಿ ಆದರೆ ನನಗೆ ದೋಸೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂತ ನಾನು ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ. ಆದರೆ ತನಗೆ ಜಾಸ್ತಿ ದೋಸೆ ಇಷ್ಟ ಆಗ್ತೈತಿ. ಹಾಗಾಗಿ ಸ್ವಲ್ಪ ಅವಾಗವಾಗ ಮಾಡ್ತಿದ್ರಿ. ಅವರಿಗೆ ದೋಸೆ ಮಾಡಿಬಿಟ್ರೆ ಬಟಾಟಿ ಪಲ್ಯ ಕಂಪಲ್ಸರಿ ಮಾಡಬೇಕು, ಅವಾಗನೇ ಜಾಸ್ತಿ ಇಷ್ಟಪಡೋದು. ಬರೀ ಚಟ್ನಿ ಅಷ್ಟು ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಅನ್ಸಂಗಿಲ್ಲ. ಅಂದರೆ ಇಷ್ಟಪಡೋ
ಇಷ್ಟಪಡೋಂಗಿಲ್ಲ, ಅದಕ್ಕಾಗಿ ಬಟಾಟೆ ಪಲ್ಯ ಮತ್ತು ಚಟ್ನಿ ಎರಡು ರೆಡಿ ಮಾಡಿಟ್ಬಿಟ್ಟು ಇನ್ನು ದೋಸೆ ಹಾಕಿ ಕೊಡೋ ಕೆಲಸ ಸ್ಟಾರ್ಟ್ ನೋಡಿರಿ. ಹಾಕಿಟ್ಬಿಟ್ಟು ಬರ್ರಿ ಅನ್ಬೇಕು. ಸ್ವಲ್ಪ ತಣ್ಣಗಾದ ಕೂಡಲೇ ತಣ್ಣಗಾಗ್ಯಾವಲ್ಲ ಮಮ್ಮಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಸಿಟ್ಟು ಬರ್ತೈತಿ. ಮತ್ತು ಅವ್ರು ಬಂದಾಗ ಒಟ್ಟಿಗೆ ಬಂದುಬಿಡ್ತಾರೆ. ತನು ಮನು ಮತ್ತು ನಮ್ಮ ಮನೆಯವರು ಒಟ್ಟಿಗೆ ಬಂದಾಗ ಅಷ್ಟರಿಗೆ ಹೆಂಗೆ ಹಾಕಿ ಕೊಡೋಕ್ಕಾಗುತ್ತಾ? ಒಬ್ಬೊಬ್ಬರೇ ಬಂದುಬಿಟ್ರೆ ಅದು ಅವ್ರ ತಿನ್ನಟಿ ಕಡಿ ಬೆನಿಯುತ್ತಾ ಫಾಸ್ಟಾಗಿ ಬೆನ್ಸ್ಬಿಟ್ರೆ ಅವು ಸರಿಯಾಗಿ ಬೆನೆಯಂಗಿಲ್ಲ ಮತ್ತು ಸರಿಯಾಗಿ ಇಳಂಗಿಲ್ಲ ರೀ. ನಾನ್ ಸ್ಟಿಕ್ ತವ ಮೇಲೆ ಆದರೆ ಪಟ್ ಅಂತೇಳಿ ಹೇಳ್ತಾವು. ಆದರೆ ಈ ಕಬ್ಬನ್ ತವಿ ಮೇಲೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ನಿಧಾನವಾಗಿ ಬೆನ್ಸ್ಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚಲೋತ್ನಾಗೆ ಬರ್ತಾವೆ. ಇವರಿಗೆ ಕ್ರಿಸ್ಪಿಯಾಗಿ ಮಾಡಿಕೊಡ್ಬೇಕು ಮತ್ತು ಒಟ್ಟಿಗೆ ಬರ್ತೀರಿ. ಒಬ್ಬೊಬ್ಬರೇ ಬರ್ರಿ ಅಂತೇಳಿ ನಾನು ಕರಿತಾ ಇರ್ತೀನಿ. ಹಂಗಾಗಿ ಒತ್ತಾಯ ಮಾಡಿ ಕರೆದ್ಬಿಟ್ಟು ತನಗೂ ಹಾಕಿ ಕೊಟ್ಟೆ ನೋಡ್ರಿ. ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸಿದ್ದೇಶ್ವರ ಗುಡಿಗೆ ಹೋಗಿ ಬರೋಣ ಅಂತ ರೆಡಿ ಆಗಿಬಿಟ್ಟು ಹೊಂಟಿದ್ದೀನಿ ನೋಡ್ರಿ. ಅಂದರೆ ಸಿದ್ದೇಶ್ವರ ಗುಡಿಯಿಂದ ಇರ್ಬದೇವ್ರ ಗುಡಿ ಐತಲ್ರಿ, ಇವತ್ತು ಮತ್ತು ನಾಳೆಗೆ ಜಾತ್ರೆ ಇರುತ್ತೆ. ಇವತ್ತು ಉಡಿ ತುಂಬು ಕಾರ್ಯಕ್ರಮ ಇರುತ್ತೆ ರೀ. ನಾಳೆ ಅಗ್ಗಿ ಮತ್ತು ತೇರ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಹೋಗಿ ಬರೋಣ ಅಂತ ರೆಡಿ ಆಗಿಬಿಟ್ಟು ಹೊಂಟಿದ್ದೀನಿ ನೋಡ್ರಿ. ಹೆಣ್ಮಕ್ಳು ಎಲ್ಲರೂ ಹೊರಗೆ ಹೋಗೋದಿದ್ರೆ ಭಾಳ ಕೆಲಸ ಬಾಕಿ ಇರ್ತಾವೆ ನೋಡ್ರಿ. ಅರ್ಬಿ ತೊಳಿಬೇಕು, ಇನ್ನು ಅರ್ಬಿ ತೊಳೆದಿಲ್ಲ ಮತ್ತು ಎಲ್ಲ ಬಾಕ್ಲೆಲ್ಲ ಹಾಕಿಬಿಟ್ಟು ಫೈನಲಿ ಸಿದ್ದೇಶ್ವರ ಗುಡಿಗೆ ಬಂದೀವಿ ನೋಡ್ರಿ. ಫಸ್ಟಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಆಮೇಲೆ ಹಿರ್ಬದ್ದೇವ್ರ ಗುಡಿಗೆ ಹೋದ್ರಾಯ್ತು. ನಾಳೆ ತೇರು ಎಳೆಯುತ್ತಲ್ರಿ, ಎಲ್ಲ ರೆಡಿ ಮಾಡಕ್ಕಂತಾರೆ ಇವಾಗನ ರೀ. ನಾಳೆ ಮಸ್ತ್ ಇರುತ್ತೆ, ಅಗ್ಗಿ ಆಗಲಿ ಮತ್ತು ತೇರು ಕಾರ್ಯಕ್ರಮ ಆಗಲಿ. ಫಸ್ಟಿಗೆ ಸಿದ್ದರಾಮೇಶ್ವರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಇಲ್ಲಿ ಹಿಂದೆ ಇರ್ಬದ್ದೇವ್ರ ಗುಡಿ ಐತಲ್ರಿ, ಅಲ್ಲಿ ಬಂದೀವಿ ನೋಡ್ರಿ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಉಡಿ ತುಂಬ್ಕೊಳಕ್ಕೆ ಹೋದ್ರಾಯ್ತು ಅಂತೇಳಿ ನಮಸ್ಕಾರ ಮಾಡಕ್ಕೆ ನಿಂತೀವಿ ನೋಡ್ರಿ. ನಮಸ್ಕಾರ ಮಾಡಿ ಅಭಿಷೇಕ ಎಲ್ಲ ತೊಗೊಂಡು ಹೋಗ್ಬೇಕಂತೇಳಿ. ಅಂದರೆ ಗುಡಿ ಹಾಕೋರು ಬಂದಿದ್ರು ಮತ್ತು ಗುಡಿ ಹಾಕೋರು ಮಗಳು ಬಂದಿದ್ಲು. ಅವ್ರ ಸಂಘಟನೆ ಬಂದಿದ್ದು. ಅಂದರೆ ನಾವು ಗಾಡಿ ಮೇಲೆ ಬಂದಿದ್ವಿ, ಅವರು ಆಟೋಕ್ಕೆ ಬಂದಿದ್ದರು. ಇಲ್ಲೇ ಇಬ್ಬರು ಭೇಟಿ ಆದ್ವಿ. ಹೀಗಾಗಿ ಎಲ್ಲರ ಕೂಡಿನೇ ಉಡಿ ತುಂಬ್ಕೊಳಕ್ಕೆ ಹೋದ್ರಾಯ್ತು ಅಂತೇಳಿ ನಾನು ನಮಸ್ಕಾರ ಮಾಡಿ ವೇಟ್ ಮಾಡಾಕತ್ತಿದ್ದೆ. ಫೈನಲಿ ಉಡಿ ತುಂಬ್ಕೊಳಕ್ಕೆ ಇಲ್ಲಿ ಬಂದೀವಿ ನೋಡ್ರಿ. ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಎಷ್ಟು ಮಂದಿ ಹೆಣ್ಮಕ್ಳು ಬರ್ತಾರೆ ಬರಲಿ. ಅಂದರೆ ಮುತ್ತೈದೆಯರು ಬಂದವ್ರಿಗೆಲ್ಲನೂ ಉಡಿ ತುಂಬ್ತಾರೆ. ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಬ್ಲೌಸ್ ಪೀಸ್ ಮತ್ತು ಬಾಳೆಹಣ್ಣು, ಅಂದರೆ ನಮ್ಮ ಕಡೆ ಪದ್ಧತಿ ಏನಿರುತ್ತಲ್ಲ ಆ ರೀತಿ ಪದ್ಧತಿನ ಮುತ್ತೈದೆಯರನ್ನ ಮಾಡ್ತಾರೆ. ಫಸ್ಟಿಗೆ ಅರಿಶಿನ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಹಚ್ಚಿ ಉಡಿ ತುಂಬಿಟ್ಟು ಆರತಿ ಎಲ್ಲ ಮಾಡ್ತಾರೆ. ನಾವು ಇಲ್ಲಿ ಕುಂತೀವಿ ನೋಡ್ರಿ ಉಡಿ ತುಂಬ್ಕೊಳಕ್ಕೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬೆಳಗ್ಗೆ 10 ಸಂಜೆ 5 ಗಂಟೆ ತನಕ ಇಷ್ಟು ಜನ ಇರತ್ತಾರೆ. ನಾವು ಈಗ ಉಡಿ ಎಲ್ಲ ತುಂಬ್ಕೊಂಡ್ಬಿಟ್ಟು ಹೊಂಟೀವಿ ನೋಡ್ರಿ. ಅಂದರೆ ಮಲ್ಲಿ ಪ್ರಸಾದ ಇರುತ್ತೆ, ಪ್ರಸಾದ ಮರಲ್ಲಿ ಹೋದ್ರಾಯ್ತಂತ ಫಸ್ಟಿಗೆ ಒಂದೆರಡು ಫೋಟೋ ತೊಗೊಂಡ್ಬಿಟ್ಟು ಇಲ್ಲಿ ಉಡಿ ತುಂಬಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಕೊಡೋಣ ಅಂತ ಕುಂತೀವಿ ನೋಡ್ರಿ. ಅಂದರೆ ಬಂದೀವಿ ಇಲ್ಲಿ ತನಕ ಸ್ವಲ್ಪ ಆದ್ರೂ ಸೇವಾ ಮಾಡಿಬಿಟ್ಟು ಹೋದ್ರಾಯ್ತಂತೆ. ಅಲ್ಲಿ ಹೆಣ್ಮಕ್ಳೆಲ್ಲ ಫುಲ್ ಫೋಟೋ ತಗೋ ಕೆಲಸನೇ ಸ್ಟಾರ್ಟ್ ಆಗಿದ್ದು ನೋಡ್ರಿ. ಅಂದರೆ ನಾವು ಹೆಣ್ಮಕ್ಳು ಹಂಗೆ ಎಲ್ಲಾದರೂ ಹೋಗ್ಬಿಟ್ರೆ ಎಲ್ಲ ಜಾಯಿಂಟ್ ಇದ್ದಾಗ, ಅಂದರೆ ಫ್ರೆಂಡ್ಸ್ ಎಲ್ಲ ಇದ್ದಾಗ ಜಾಸ್ತಿ ಫೋಟೋ ತೊಗೊಳಕ್ಕೆ ಖುಷಿ ಪಡ್ತಾರಲ್ರಿ. ಹಾಗಾಗಿ ಅಲ್ಲಿ ಫೋಟೋ ತೊಗೊಳಕತ್ತಿದ್ರು. ನಾವು ಇಲ್ಲಿ ಉಡಿ ತುಂಬಾಕ ಎಲ್ಲ ರೆಡಿ ಮಾಡಿ ಕೊಡಾಕತ್ತಿದ್ವಿ. ಎಲೆ ಮತ್ತು ಬಾಳೆಹಣ್ಣು ನಿಂಬೆಹಣ್ಣೆಲ್ಲ ಹಚ್ಚಿಬಿಟ್ಟು ಕೊಡಬೇಕಲ್ರಿ. ಅದನ್ನೆಲ್ಲ ಹೋಗಿ ಅಲ್ಲಿ ತುಂಬಾಕ ಈಸಿ ಆಗುತ್ತೆ ಇಲ್ಲೆಲ್ಲ ರೆಡಿ ಮಾಡಿಕೊಟ್ರೆ. ನಾವು ಸ್ವಲ್ಪ ಹೊತ್ತು ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಆ ಕಡೆ ಹೋಗ್ಬೇಕಂತ ಕುಂತೀವಿ ನೋಡ್ರಿ. ಸಬ್ಸ್ಕ್ರೈಬರು ಭಾಳ ಜನ ಭೇಟಿ ಹಾಕತ್ತಿದ್ರು. ಮಾತಾಡ್ಸಾರಲ್ರಿ, ಭೇಟಿ ಆಗಿಬಿಟ್ಟು ಜಾಸ್ತಿ ಖುಷಿ ಆಗುತ್ತೆ. ಅದಕ್ಕಿಂತ ಮತ್ತೇನು ಬೇಕ್ರಿ. ಮನುಷ್ಯಾಗ ಪ್ರೀತಿ ವಿಶ್ವಾಸ ಇದ್ಬಿಟ್ರೆ ಜಗತ್ತೊಳಗೆ ಆಸ್ತಿ ಅಂತಸ್ಕಿಂತ ಜಾಸ್ತಿ ಸಿಕ್ಕಕ್ಕಿಂತ ಜಾಸ್ತಿ ಖುಷಿ ಆಗುತ್ತಲ್ರಿ. ಸಬ್ಸ್ಕ್ರೈಬರ್ ಅಂತೂ ಭಾಳ ಜನ ಭೇಟಿಯಾಗಿ ಮಾತಾಡ್ಸ್ತಾಯಿದ್ರು. ನಿಮ್ಮ ವಿಡಿಯೋಸ್ ನೋಡ್ತೀವಿ ರೀ, ಭಾಳ ಖುಷಿ ಆಗುತ್ತೆ, ಭಾಳ ಚೆಂದ ಮಾಡ್ತೀರಿ ಅಂತ ಹೇಳ್ತಿರ್ತಾರೋ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಯಾಕ್ರಿ ಜಾಸ್ತಿ ಖುಷಿ ಆಗುತ್ತೆ. ಇವರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ, ಭೇಟಿ ಆಗಿಬಿಟ್ಟು ನಿಮ್ಮ ವಿಡಿಯೋ ನೋಡ್ತೀವ್ರಿ, ಭಾಳ ಚೆಂದ ಮಾಡ್ತೀರಿ, ಭಾಳ ಖುಷಿ ಆಕೈತೆ ಅಂತ ಹೇಳಾಕತ್ತಿದ್ರು. ಅಂದ್ರೆ ಭಾಳ ಜನ ಭೇಟಿ ಆಗಿದ್ರು. ಕುನ ಇಲ್ಬಿಟ್ಟು ಮಾತಾಡ್ತಿರಲ್ಲ, ಜಾಸ್ತಿ ಖುಷಿ ಆಗುತ್ತಲ್ರಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದನ್ನೇ ಸ್ವಲ್ಪ ಹೊತ್ತು ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಇನ್ನು ಈ ಕಡೆ ಪ್ರಸಾದ ತೊಗೊಳಕ್ಕೆ ಹೋದ್ರಾಯ್ತಂತ ನಾನು ಮತ್ತು ಗುಡಿ ಹಾಕೋರು ಎಲ್ಲ ಹೊಂಟಿವಿ ನೋಡ್ರಿ. ಜನನೂ ಜಾಸ್ತಿ ಇದ್ರು, ಫುಲ್ ರಶ್ ಐತ್ರಿ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಈ ಕಡೆ ಪ್ರಸಾದ ತೊಗೊಳಕ್ಕೆ ಬಂದೀವಿ ನೋಡ್ರಿ. ಇಲ್ಲಿನೂ ಸ್ವಲ್ಪ ಜಾಸ್ತಿನೇ ಜನ ಇದ್ದರು. ಅಂದರೆ ನಾವು ಸ್ವಲ್ಪ ಲೇಟಾಗಿಯೇ ಬಂದಿದ್ದು. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಪ್ರಸಾದ ಇರುತ್ತಲ್ರಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಗದ್ದಲು ಇದ್ದಿತ್ತಿಲ್ಲ. ಪ್ರಸಾದಕ್ಕೆ ಸಜ್ಜಿಗೆ ಮತ್ತು ಅನ್ನ ಸಾರ ಮಾಡಿಸಿದ್ರು, ಭಾಳ ಮಸ್ತಾಗಿದ್ರಿ. ನಮ್ಮ ಕಡೆ ಯಾವುದೇ ಫಂಕ್ಷನ್ ಇರಲಿ ಪ್ರಸಾದ ಅಂತೂ ಮಾಡ್ಸೋಕ್ಕೆ ನೆನಪಾರಕ್ಕೆ ಹೋಗಂಗಿಲ್ಲ ನೋಡ್ರಿ. ಕಂಪಲ್ಸರಿ ಪ್ರಸಾದ ಇದ್ದೇ ಇರುತ್ತೆ. ಅಂದರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲಲ್ರಿ. ಹಾಗಾಗಿ ಪ್ರಸಾದ ಅಂತೂ ಕಂಪಲ್ಸರಿ ಎಲ್ಲ
ಜಾತ್ರೆ ಮತ್ತು ಉತ್ಸವ ಇದ್ದಾಗ ಮಾಡಿಸ್ತಾರಲ್ರಿ. ಹಾಗಾಗಿ ನಾವೆಲ್ಲ ಪ್ರಸಾದ ತೊಗೊಳಕಂತೀವಿ ನೋಡ್ರಿ. ಅಂದರೆ ಪ್ರಸಾದ ಬಿಟ್ಟು ಬರಬಾರ್ದು ಅಂತಾರೆ. ಹಾಗಾಗಿ ಸ್ವಲ್ಪ ಆದ್ರೂ ಪ್ರಸಾದ ತೊಗೊಂಡ್ಬಿಟ್ಟಾನೆ ಹೋಗ್ಬೇಕಂತಾರೆ. ಪ್ರಸಾದ ಬಿಟ್ಟು ಬಂದುಬಿಟ್ರೆ ಏನು ಸೊಕ್ಕೈತಿ ಏನೋ ಅನಿಸ್ತೈತಲ್ರಿ. ಹಾಗಾಗಿ ಸ್ವಲ್ಪ ಆದ್ರೂ ಪ್ರಸಾದ ತೊಗೊಂಡು ಬರಲೇಬೇಕಲ್ಲ. ನಾವು ಪ್ರಸಾದ ತೊಗೊಳಕಂತೀವಿ ನೋಡ್ರಿ. ಟೇಸ್ಟ್ನೂ ಆಗಿತ್ತು, ಹುಗ್ಗಿ ಆಗಲಿ ಅನ್ನ ಸಾರು ಆಗಲಿ ಟೇಸ್ಟ್ ಆಗಿತ್ತು. ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಫೈನಲಿ ಮನೆಗೆ ಬಂದು ಅರ್ಬಿ ಎಲ್ಲ ತೊಳೆದು ಸ್ವಲ್ಪ ಹೊತ್ತು ಕುಂತು ಇವಾಗ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ದೇವ್ರ ಮುಂದೆ ದೀಪಾನು ಹಚ್ಬಿಟ್ಟು ಅಡುಗೆ ಮನೆಗಂತೂ ಬಂದಿತ್ತಿಲ್ಲ. ಅಂದರೆ ಅವೆಲ್ಲ ಇಟ್ಟಿತ್ತಿಲ್ಲ ರೀ. ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಡಿತ್ತಿಲ್ಲ. ಬೆಳಗ್ಗೆ ದೋಸೆ ಮಾಡಿದ್ದು ಮನು ಇದ್ರೆ ಮಧ್ಯಾಹ್ನ ದೋಸೆ ಹಾಕ್ಕೊಂಡು ತಿಂದಿದ್ದ. ಅವನ್ನೆಲ್ಲ ಹಾಗೆ ಇಟ್ಟಿದ್ದೆಲ್ಲ ಎಲ್ಲ ನೀಟಾಗಿ ತೆಗೆದಿಟ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಚಾ ಆದ್ರೂ ಮಾಡ್ಕೊಂಡು ಕುಡಿದ್ರಾಯ್ತಂತೇಳಿ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಒರೆಸಾಕಂತೀನಿ ನೋಡ್ರಿ. ಅಂದರೆ ಮನ್ಯಾಗಿದ್ದಾಗ ಎಷ್ಟು ಸಲ ಒರೆಸ್ತೀನೋ ನನಗೆ ಗೊತ್ತಿಲ್ಲ. ಅಂದರೆ ಹೊಲಸು ಅನ್ನಿಸ್ದಾಗ ಒಂದು ಸಲ ಒರೆಸ್ತಾನೇ ಇರ್ತೀನಿ. ಅಂದರೆ ಸ್ವಲ್ಪ ಕ್ಲೀನಾಗಿ ಇಟ್ಬಿಟ್ರೆ ಚಲೋ ಅನ್ಸುತ್ತೆ ರೀ. ಎಲ್ಲ ಚೆಲ್ಬಿಟ್ರೆ ನನಗೆ ಅಷ್ಟೊಂದು ಏನು ಬೇರೆ ಕೆಲಸ ಮಾಡೋಕೆ ಒಲ್ಲ ಅನ್ಸುತ್ತೆ. ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ಇವತ್ತು ಮಧ್ಯಾಹ್ನ ಕ್ಲೀನ್ ಮಾಡಿತ್ತಿಲ್ಲ ರೀ. ಹಾಗಾಗಿ ಈಗ ಒಂದು ಸಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಚಾಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಮನ್ಯಾಗ ಯಾರೂ ಇದ್ದಿತ್ತಿಲ್ಲ. ಚಹಾ ಕುಡಿಯೋಕೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಖರೆ ಆದರೆ ಮನ್ಯಾಗ ಯಾರೂ ಇಲ್ಲ, ಬೇಸರ ಅಂತ ಅನ್ಸಾಕತ್ತಿತ್ತು. ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಮತ್ತು ಫ್ರೆಶ್ನು ಅನಿಸುತ್ತೆ ಮತ್ತು ಟೈಮ್ನು ಪಾಸ್ ಆಗುತ್ತದ್ರಿ. ಹಾಗಾಗಿ ಚಾಕ್ಕೆ ಇಟ್ಟಿದ್ದೀನಿ. ಮನೋನು ಕ್ಲಾಸಿಗೆ ಹೋಗ್ಯಾನು ಮತ್ತು ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರು. ತನೂ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು. ಹಾಗಾಗಿ ಒಬ್ಬಕ್ಕೇ ಇದ್ದೆ. ಅದಕ್ಕೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತಂತೆ ಚಾನು ರೆಡಿ ಮಾಡಿದೆ ನೋಡ್ರಿ. ಚಹಾ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಬೆಸ್ಟ್ ಅನ್ಸುತ್ತೆ ರೀ. ಜಾಸ್ತಿ ಕ್ವಾಂಟಿಟಿಗಿಂತ ಸ್ವಲ್ಪ ಇದ್ಬಿಟ್ರೂ ಸ್ಟ್ರಾಂಗ್ ಆಗಿದ್ರೆ ಕುಡಿಬೇಕನ್ಸುತ್ತೆ. ಸುಮ್ಮನೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಸ್ವಲ್ಪ ನೀರು ಥರ ಇದ್ದರೆ ನಂಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಸ್ವಲ್ಪ ಇದ್ರೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಕುಡಿಯೋಕೆ ಇಷ್ಟ ಆಗುತ್ತೆ. ಚಾನು ರೆಡಿ ಮಾಡಿಕೊಂಡು ಹೊರಗಡೆ ಬಂದು ಕುಡಿಯೋಕಂತೀನಿ ನೋಡ್ರಿ. ವಾತಾವರಣ ಸ್ವಲ್ಪ ಏನು ಕೂಲಾಗಿತ್ತು. ಚಹಾ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ. ಇವಾಗ ಟೈಮ್ 7:30 ಆಗಿತ್ತು. ಸಾರು ಮಾಡಿಬಿಟ್ಟು ರೊಟ್ಟಿ ಮಾಡಾಕಂತೀನಿ ನೋಡ್ರಿ. ಎಲ್ಲರೂ ಹೋಗಿ ಬಂದುಬಿಟ್ರೆ ಅಡುಗೆ ಮಾಡೋಕೆ ಮನಸ್ಸಾಗಂಗಿಲ್ಲ. ಮಾಡಲೇಬೇಕು ನೋಡ್ರಿ, ಕಂಪಲ್ಸರಿ. ಈಗ ರೊಟ್ಟಿ ಅಷ್ಟು ಮಾಡಿಬಿಟ್ರಾಯ್ತು. ರೊಟ್ಟಿನೂ ಭಾಳ ದಿವಸದಿಂದ ಮಾಡಿತ್ತಿಲ್ಲ ರೀ. ರೊಟ್ಟಿನೂ ತಿನ್ಬೇಕು ಅನ್ಸಾಕತ್ತಿತ್ತು. ರಾತ್ರಿ ಊಟಕ್ಕೆ ಆ್ಯಕ್ಚುಲಿ ರೊಟ್ಟಿ ತಿನ್ನೋದೇ ಬೆಸ್ಟ್ ರೀ. ಆದರೆ ತನಗೆ ಇಷ್ಟ ಆಗಂಗಿಲ್ಲ ಅಂತೇಳಿ ಬಿಡೋದೇ ಆಗುತ್ತಾ. ಹಂಗೆ ತನೂ ಹೊರಗಡೆ ಊಟ ಮಾಡಿ ಬರ್ತೀನಿ ಅಂತಂದಿಲ್ಲ ಅವ್ರ ಫ್ರೆಂಡ್ ಮನ್ಯಾಗ. ಅದಕ್ಕಾಗಿ ರೊಟ್ಟಿ ಮತ್ತು ಸಾರು ಮಾಡ್ರೈತಂತೆ ರೊಟ್ಟಿ ಮಾಡಾಕಂತೀನಿ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಮತ್ತು ಸಾರು ಉಂಡ್ಬಿಟ್ರಾಯ್ತು. ಹೊಟ್ಟಿನೂ ಫುಲ್ ಅನಿಸುತ್ತೆ ಮತ್ತು ಆರಾಮನೂ ಅನ್ಸುತ್ತೆ ರೀ. ರಾತ್ರಿ ಹೊತ್ತು ಜಾಸ್ತಿ ರೊಟ್ಟಿ ಉಂಡ್ರೂ ಹೊಟ್ಟೆ ಭಾರ ಅಂತ ಅನ್ಸಂಗಿಲ್ಲ. ಅದೇ ಚಪಾತಿ ಉಂಡ್ಬಿಟ್ರೆ ಹೊಟ್ಟೆ ಭಾರ ಅಂತ ಅನ್ಸುತ್ತೆ. ಅದ್ರಾಗ ಮಾಡೋಕ್ಕೂ ಬೇಸರ, ತಿನ್ನೋಕ್ಕೂ ಬೇಸರ ಆಗ್ಬಿಟ್ಟೈತಿ ಇತ್ತೀಚೆಗೆ. ಇನ್ನು ರೊಟ್ಟಿ ಅಷ್ಟು ಮಾಡಿಬಿಟ್ಟು ಊಟ ಮಾಡ್ಬೇಕು ನೋಡ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.